ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಭಾನುವಾರ ದಿನದ ಆರಾಧನೆ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಹೃದಯಾಂತ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ಒಂದು ವಾರದಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾನೆ. ನೂತನ ವಾರಕ್ಕೆ, ನೂತನ ದಿನಕ್ಕೆ ಪ್ರವೇಶ ಮಾಡುವಂತೆ, ದೇವರನ್ನು ಆರಾಧಿಸುವಂತೆ ದೇವರು ಇವತ್ತು ನಮಗೆ ಸೌಭಾಗ್ಯವನ್ನು ದಯಪಾಲಿಸಿದ್ದಾನೆ. ಹಾಗಾಗಿ ಇವತ್ತು ನಮ್ಮನ್ನು ಕರ್ತನ ಕರಗಳಿಗೆ ಒಪ್ಪಿಸಿಕೊಡೋಣ. ಹೌದು, ಆರಾಧನೆ ಕೂಟಕ್ಕೆ ಸೇರಿ ಬಂದಿರುವಂಥ ನಿಮ್ಮನ್ನು ಆನ್ಲೈನ್ ಮೂಲಕವಾಗಿ ಹಾಗೆ TV ಮೂಲಕವಾಗಿ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಕರ್ತನು ಆಶೀರ್ವಾದ ಮಾಡಲಿ. ಈ ದಿನದಲ್ಲಿ ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು, ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಳ್ಳಲು ಹೌದು ದೇವರು ನಮಗೆ ಸಹಾಯ ಮಾಡುವಂತೆ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆಯೊಂದಿಗೆ ಈ ಕೂಟವನ್ನು ನಾವು ಪ್ರಾರಂಭಿಸುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಜೀವಂತ ದೇವರೇ, ಸತ್ಯ ದೇವರೇ, ನಾವು ನಿನ್ನನ್ನು ಆರಾಧನೆ ಮಾಡುವವರಾಗಿದ್ದೇವೆ, ನಾವು ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ. ಇನ್ನೊಮ್ಮೆ ಸ್ವಾಮಿ ಅಪ್ಪ, ನಿನ್ನನ್ನು ಆರಾಧಿಸುವುದಕ್ಕಾಗಿ ನಮಗೆ ಕೊಟ್ಟಂಥ ಸೌಭಾಗ್ಯಕ್ಕಾಗಿ ಸ್ತೋತ್ರ. ಕಳೆದ ಒಂದು ವಾರದಲ್ಲೆಲ್ಲ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ಆಶೀರ್ವಾದಿಸಿ ನಡೆಸಿದಿ, ಅದ್ಭುತವಾಗಿ ನಡೆಸಿದಿ. ನಿನ್ನ ಕೃಪೆ, ನಿನ್ನ ಸಾನ್ನಿಧ್ಯಕ್ಕಾಗಿ, ನಿನ್ನ ಉಪಕಾರಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಆರಾಧನೆ ಕೂಟಕ್ಕೆ ನೀನು ಕರೆದುಕೊಂಡು ಬಂದಿರುವಂಥ ಎಲ್ಲರನ್ನ, ಹಾಗೆ ಅಪ್ಪ ಆನ್ಲೈನ್ ಮೂಲಕವಾಗಿ ಹಾಗೆ TV ಮೂಲಕವಾಗಿ ಕೂಡ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಈ ದಿನದಲ್ಲಿ ಆಶೀರ್ವಾದ ಮಾಡು. ಪ್ರತಿಯೊಬ್ಬೊಬ್ಬರನ್ನ ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ, ಪ್ರತಿಯೊಂದು ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ, ಪ್ರತಿಯೊಂದರಲ್ಲಿ ನಿನ್ನ ಮಕ್ಕಳನ್ನು ಈ ದಿನದಲ್ಲಿ ಆಶೀರ್ವದಿಸಿ ಪ್ರತಿಯೊಬ್ಬೊಬ್ಬರಿಗೆ ಬೇಕಾದ ಮನ್ನವನ್ನು ನೀನು ದಯಪಾಲಿಸು ಸ್ವಾಮಿ. ಹಾಗೆ ಲೋಕದಾದ್ಯಂತ ನಡೆಯುತ್ತಿರುವಂಥ ಎಲ್ಲ ಆರಾಧನಾ ಕೂಟಗಳಲ್ಲಿ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆಯನ್ನು ಸುರಿಸು. ಅನೇಕರು ಈ ದಿನದಲ್ಲಿ ನಿನ್ನ ಪ್ರೀತಿಯನ್ನು, ಶಕ್ತಿಯನ್ನು ಹೊಂದಿಕೊಳ್ಳುವಂತೆ, ಅನುಭವಿಸುವಂತೆ ಅಪ್ಪ ನೀನು ಸಹಾಯ ಮಾಡು. ನಿನ್ನ ಕೃಪೆ ಬಲವಾಗಿ ಎಲ್ಲರ ಮೇಲೆ ಎಳೆದು ಬರಲಿ ಸ್ವಾಮಿ. ಅನೇಕ ರಕ್ಷಣೆ ಹೊಂದಲಿ, ಹಿಂಜರಿದು ಹೋದವರು ತಿರುಗಿ ಬರಲಿ ಸ್ವಾಮಿ. ಮಾತ್ರವಲ್ಲ, ನಿನಗೋಸ್ಕರ ಕಷ್ಟ, ಹಿಂಸೆ, ಕೊರತೆ ಅನುಭವಿಸ್ತಿರುವಂಥವರಿಗೆ ಕೂಡ ನೀನು ಬಿಡುಗಡೆ ಕೊಡು ಸ್ವಾಮಿ. ನಿನ್ನ ಪರಿಶುದ್ಧ ಕರಗಳಿಗೆ ಒಪ್ಪಿಸಿದ್ದೇನೆ. ಎಲ್ಲ ಘನಮಾನ ಮಹಿಮೆ ನಿನಗುಂಟಾಗಲಿ. ಹಾಗೆ ಆರಾಧನಾ ತಂಡವನ್ನು ಕೂಡ ನಿನ್ನ ಪರಿಶುದ್ಧ ಕರಗಳಿಗೆ ಒಪ್ಪಿಸಿದ್ದೇನೆ. ವಾಕ್ಯದ ಭಾಗವನ್ನು ಕೂಡ ನಿನ್ನ ಆಶೀರ್ವಾದ ಮಾಡು. ಈ ಹೊತ್ತು ನಾವು ಆರಾಧನೆಯೊಂದಿಗೆ ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ ನಮಗೆ ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆ ನಮ್ಮ ತಂದೆಯ ದೇವರೇ ನಿನಗೆ ಅರ್ಪಿಸಿದ್ದೇವೆ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಈ ಆರಾಧನೆಯ ದಿನದಲ್ಲಿ ನಾವು ಹಾಡುಗಳನ್ನು, ಗೀತಗಳನ್ನು ಹಾಡುತ್ತಾ ನಮ್ಮ ಕರ್ತನನ್ನು, ಆತನ ಪ್ರೀತಿಯನ್ನು, ಆತನ ಕರುಣೆಯನ್ನು ನಾವು ಹಾಡುತ್ತಾ ಕೊಂಡಾಡೋಣ. ಆತನ ಗುಣಗಾನವನ್ನು ನಾವು ಮಾಡುವಂಥವರಾಗಿರೋಣ. ನಾವು ಪ್ರಾರಂಭದಲ್ಲಿ ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ ಎಂಬಂಥ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ನಾವು ಕೊಂಡಾಡುವಂಥವರಾಗಿರೋಣ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಕಲ್ವಾರಿ ಬೆಟ್ಟದ ತುದಿಯಲ್ಲಿ ಮುಳ್ಳಿನ ಕಿರೀಟ ಧರಿಸಿ, ಕಲ್ವಾರಿ ಬೆಟ್ಟದ ತುದಿಯಲ್ಲಿ ಮುಳ್ಳಿನ ಕಿರೀಟ ಧರಿಸಿ, ನನ್ನ ಪಾಪದ ಭಾರವ ನೀಗಿಸಿದ ಹೊಸ ಜೀವವ ಕೊಟ್ಟವನೇ. ನನ್ನ ಪಾಪದ ಭಾರವ ನೀಗಿಸಿದ ಹೊಸ ಜೀವವ ಕೊಟ್ಟವನೇ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಆದಿಯು ಅಂತ್ಯವು
ಆದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು, 10,000ಗಳಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. 10,000ಗಳಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನನ್ನ ಸಂಕಟವು ನೀಗಿತು, ಕಣ್ಣೀರೆಲ್ಲವ ತೊಳೆದ. ನನ್ನ ಸಂಕಟವು ನೀಗಿತು, ಕಣ್ಣೀರೆಲ್ಲವ ತೊಳೆದ. ಭಕ್ತರಾಜನಾಗಿ ಹೊರಟುವಾಗ ನಾನು ಆತನಂತೆ ತೋರುತ್ತೀನಿ. ಭಕ್ತರಾಜನಾಗಿ ಹೊರಟುವಾಗ ನಾನು ಆತನಂತೆ ತೋರುತ್ತೀನಿ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು, ಆತ ಎಂದೆಂದಿಗೂ ಹೌದು ಅತ್ಯುತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಮಹೋನ್ನತ ದೇವರಾಗಿದ್ದಾನೆ. 10,000ಗಳಲ್ಲಿ ನಾವು ಅಪೇಕ್ಷಿಸತಕ್ಕಂಥವನು ಆತನೇ ಆಗಿದ್ದಾನೆ. ಆತ ಕಲ್ವಾರಿ ಬೆಟ್ಟದ ತುದಿಯಲ್ಲಿ, ಆ ಕಲ್ವಾರಿ ಬೆಟ್ಟದ ಆ ಶಿಲುಬೆಯ ಮೇಲೆ ಹೌದು ನಮ್ಮ ಪಾಪದ ಭಾರವನ್ನು, ರೋಗಗಳನ್ನು, ಶಾಪಗಳನ್ನು ಹೊತ್ತು ತೀರಿಸಿದ ಕರ್ತನಾಗಿದ್ದಾನೆ. ಹಾಗಾಗಿ ನಮ್ಮ ಕರ್ತನಲ್ಲಿ ನಾವು ಜೀವಿಸುವಂಥವರಾಗಿರೋಣ. ಕರ್ತನಲ್ಲಿ ಜೀವಿಸುವಾಗ ನಮಗೆ ಜಯ ಉಂಟು ಪ್ರಿಯರೇ. ಕರ್ತನಲ್ಲಿ ಜೀವಿಸುವಾಗ ನಮಗೆ ನಿಜವಾದ ಸಂತೋಷ ಉಂಟು, ಹೌದು ಬಿಡುಗಡೆ ಉಂಟು. ನಾವು ಕರ್ತನನ್ನ ಇನ್ನೊಂದು ಗೀತವನ್ನು ಹಾಡುತ್ತಾ ಸ್ತುತಿಸೋಣ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ ಎಂಬುದಾಗಿ. ಸೋಲಿನ ಸುಳಿಯ ಮೂಲಕವಾಗಿ ದಾಟಿ ಹೋಗುತ್ತಿರುವಂಥ ಯಾರಾದರೂ ಕೂಡ ಕ್ರಿಸ್ತನಲ್ಲಿ ಬಂದರೆ ಆ ವ್ಯಕ್ತಿಗೆ ಅವರಿಗೆ ಜಯ ಉಂಟು ಪ್ರಿಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು ಯಾರೇನು ಹೇಳಿದರು ನಾನು ಸೋತು ಹೋಗಲರೆ ನಾನು ಸೋತು ಹೋಗಲರೆ.
ಜೀವಿಸುವೆ. ಜಯ ಜಯ ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು, ಗರಿಗಳ ಕೈಯಲ್ಲಿಡಿದು ನಾ ಹೋಸನ್ನ ಹಾಡುವೆನು, ನಾ ಹೋಸನ್ನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ. ಜಯ ಜಯ ಕ್ರಿಸ್ತನಲ್ಲಿ ಜೀವಿಸುವೆ. ನನಗೆಂದು ಜಯ ಜಯ. ಪಾಪವ ಅಳಿಸಿದನು, ಶಾಪವ ನೀಗಿಸಿದನು. ಪಾಪವ ಅಳಿಸಿದನು, ಶಾಪವ ನೀಗಿಸಿದನು. ಆತನ ಗಾಯದಿಂದ, ಆತನ ಗಾಯದಿಂದ ನಾ ಸುಖವಾದಿ ಸುಖವಾದಿ, ನಾ ಸುಖವಾದಿ ಸುಖವಾದಿ. ಕ್ರಿಸ್ತನಲ್ಲಿ ಜೀವಿಸುವೆ. ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ. ಜಯ ಜಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಮೇಘಗಳ ನಡುವೆ ನನ್ನೇಸು ಬರಲಿರುವ. ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ. ನನ್ನ ಕಣ್ಣೀರೆಲ್ಲ ನೀಗುವ, ನನ್ನ ಕಣ್ಣೀರೆಲ್ಲ ನೀಗುವ. ಕ್ರಿಸ್ತನಲ್ಲಿ ಜೀವಿಸುವೆ. ಜಯ ಜಯ ಕ್ರಿಸ್ತನಲ್ಲಿ ಜೀವಿಸುವೆ. ನನಗಿಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ. ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ. ನನಗೆಂದು ಜಯ ಜಯ. ಹಲ್ಲೆಲೂಯ 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 ಹಲ್ಲೆಲೂಯ. ಹೌದು, ಕ್ರಿಸ್ತನಲ್ಲಿ ಜೀವಿಸುವಂತ ನಮಗೆ ಜಯವು. ಹೌದು, ಯೇಸು ಸ್ವಾಮಿ ನಮ್ಮ ಪಾಪವನ್ನ, ಶಾಪವನ್ನ, ರೋಗವನ್ನೆಲ್ಲ ಹೌದು ಶಿಲುಬೆ ಮೇಲೆ ಹೊತ್ತುಕೊಂಡು ತೀರಿಸಿ ಬಿಟ್ಟಿದ್ದಾರೆ. ಹೌದು, ಯಾರು ಏನು ಬೇಕಾದರೆ ಹೇಳಲಿ. ಹೌದು, ಯಾವ ಪರಿಸ್ಥಿತಿಗಳು ಲೋಕದಲ್ಲಿ ಬರಲಿ, ಹೌದು ನಮಗೆ ಜಯ ಉಂಟು ಪ್ರಿಯರೇ. ನಮ್ಮ ಕರ್ತನು ಅತಿ ಶೀಘ್ರದಲ್ಲಿ ಹೌದು ಮೇಘಗಳಲ್ಲಿ ಬಂದು ನಮ್ಮನ್ನು ಹೌದು ತನ್ನ ಕಡೆಗೆ ಹೌದು ಸೇರಿಸಿಕೊಳ್ಳುವ ಆತನಾಗಿದ್ದಾನೆ. ಆತ ನಮ್ಮ ಒಳ್ಳೆಯ ಕುರುಬನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ನಾವೊಂದು ಹಿಂದಿ ಗೀತವನ್ನು ಕೂಡ ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡೋಣ. ಯೆಹೋವಾ ಚಾರ್ವಾಹ ಮೇರಾ ಕೋಯಿ ಗಡ್ಡಿ ಮುಜೆ ನಹಿ ಹೈ, ಹರಿ ಚರಾಯಿಯೋ ಮೇ ಮುಜೆ ಸ್ನೇಹ ಸೆ ಚರಾತಾ ವಹೈ. ಅಂದರೆ ಹೌದು, ಯೆಹೋವನೇ ನನ್ನ ಒಳ್ಳೆಯ ಕುರುಬನು, ಹಸಿರು ಗಾವಲುಗಳಲ್ಲಿ ಆತ ನನ್ನನ್ನು ತಂಗಿಸುತ್ತಾನೆ ಎಂಬುದಾಗಿ 23ನೇ ಕೀರ್ತನೆಯಿಂದ ಹೌದು ರಚಿಸಲ್ಪಟ್ಟಿರುವಂಥ ಒಂದು ಗೀತವನ್ನು ನಾವು ಒಟ್ಟಿಗೆ ಹಾಡುತ್ತಾ ನಮ್ಮ ಕರ್ತನ ಪರಿಶುದ್ಧ ನಾಮವನ್ನು ಕೊಂಡಾಡುವಂಥದ್ದಾಗಿ. यहोवा चरवाहा मेरा, कोई घटी मुझे नहीं है, हरी चराइयों में मुझे स्नेह से चराता है। यहोवा चरवाहा मेरा, कोई घटी मुझे नहीं है, हरी चराइयों में मुझे मृत्यु के अंधकार से मैं जो जाता
घर से मैं जो जाता था, प्रभु यीशु करुणा से तसल्ली मुझे दी गई। यहोवा चला मेरा, कोई घटी मुझे नहीं है। हरी चराइयों में मुझे स्नेह से चरता है। शत्रुओं के सामने मेरे बिठाता है। प्रभु ने जो तैयार की मान मेरा मार्ग है। शत्रुओं के सामने मेज को बिछाता है। प्रभु ने जो तैयार की मान मेरा मार्ग है। यहोवा चला मेरा, कोई घटी मुझे नहीं है। हरी चराइयों में मुझे स्नेह से चराता है। सिर पर मुकुट माला है, अभिषेक मुझे किया है। दिल मेरा बन गया है और भी रहा है। सिर पर वो तेल माला है, अभिषेक मुझे किया है। दिल मेरा भर गया है और उमड़ भी रहा है। यहोवा चला मेरा, कोई घटी मुझे नहीं है। हरी चराइयों में मुझे से चराता है। सर्वदा प्रभु के घर में करूँगा निवास जो मैं। करुणा भलाई इसकी आनंदित मुझे करती है। सर्वदा प्रभु के घर में करूँगा निवास जो मैं। करुणा भलाई उसकी आनंदित मुझे करती है। यहोवा चरवाहा मेरा, कोई घटी मुझे नहीं है। हरी चराइयों में मुझे स्नेह से चराता है। यहोवा चरवाहा मेरा, कोई घटी मुझे नहीं है। हरी चराइयों में मुझे स्नेह से चराता है। हालेलुया, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೌದು, ಆತ ಹಸಿರು ಗಾವಲುಗಳಲ್ಲಿ ನಮ್ಮನ್ನು ತಂಗಿಸುವಂತ, ಹೌದು, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ನಡೆಸುವಂತ ಕರ್ತನಾಗಿದ್ದಾನೆ. ಮಾತ್ರವಲ್ಲ, ಹೌದು, ವೈರಿಗಳ ಮುಂದೆ ನಮಗೋಸ್ಕರ ಔತಣವನ್ನು ಸಿದ್ಧ ಮಾಡುವಂತ ಕರ್ತನಾಗಿದ್ದಾನೆ. ಹಾಗೆ ತಲೆಯ ಮೇಲೆ ಆತ ಆನಂದ ತೈಲದಿಂದ, ಹೌದು, ಆ ಎಣ್ಣೆಯಿಂದ ಆತ ಅಭಿಷೇಕ ಮಾಡುವಂತ ಕರ್ತನಾಗಿದ್ದಾನೆ. ಹೌದು, ನಮ್ಮ ಕರ್ತನ ಮಂದಿರದಲ್ಲಿ ನಾವು ಸದಾಕಾಲ ವಾಸ ಮಾಡಿರುವಾಗ, ಹೌದು, ನಮ್ಮನ್ನ ಶುಭವು ಕೃಪೆಯು ಹಿಂಬಾಲಿಸುವ ಹಾಗೆ ನಮ್ಮ ಕರ್ತನು ಆಶೀರ್ವಾದಿಸುವಾತನಾಗಿದ್ದಾನೆ. ಹಾಗಾಗಿ ಇನ್ನೊಂದು ಗೀತವನ್ನು ಕೂಡ ಹಾಡುತ್ತಾ ನಮ್ಮ ಕರ್ತನ ಪರಿಶುದ್ಧ ನಾಮವನ್ನು ಕೊಂಡಾಡುವಂಥವರಾಗಿರೋಣ. ಸೇನಾಧೀಶರನ್ನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ. ಹೌದು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹೌದು, ಈ ಲೋಕದಲ್ಲಿ ಆತನ ನಿವಾಸ ಈಗ ನಾವೇ. ಇನ್ನು ಪರಲೋಕದಲ್ಲಿ ಆತನ ನಿವಾಸವು, ಪರಲೋಕ ಆತನ ನಿವಾಸವಾಗಿದೆ. ಆತನ ಬಳಿಗೆ ಹೋಗುವುದು, ಹೌದು, ನಿಜವಾಗಿ ಎಷ್ಟು ಸಂತೋಷಕರವಾಗಿದೆ. ನೋಡಿ, ಕೋರಗನ ಮಕ್ಕಳು ಹಾಡ್ತಾ ಇದ್ದಾರೆ, ಓ ದೇವರೇ, ನಿನ್ನ ಆ ನಿವಾಸಗಳು ಎಷ್ಟು ಸುಂದರವಾಗಿದೆ, ಎಷ್ಟು ರಮ್ಯವಾಗಿದೆ, ಎಷ್ಟು ಮನೋಹರವಾಗಿದೆ ಎಂಬುದಾಗಿ. ಹಾಗಾಗಿ ಆತನ ಸನ್ನಿಧಿಗೆ ನಮ್ಮನ್ನು ಒಪ್ಪಿಸಿಕೊಟ್ಕೊಂಡು ಈ ಗೀತವನ್ನು ಹಾಡುತ್ತಾ, ಸೇನಾಧೀಶರನ್ನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ ಎಂಬುದಾಗಿ ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡುತ್ತಾ, ಸೇನಾಧೀಶರನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ.
ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ. ಸೇನಾಧೀಶ್ವರನೇ, ನಿನ್ನಯ ಸನ್ನಿಧಿಯಲ್ಲಿರುವವರು ನಿಜವಾಗಿ ಭಾಗ್ಯವಂತರು. ನಿನ್ನಯ ಸನ್ನಿಧಿಯಲ್ಲಿರುವವರು ನಿಜವಾಗಿ ಭಾಗ್ಯವಂತರು. ಶುದ್ಧ ಹೃದಯದಿ ಸ್ತುತಿಸುವರು, ಶುದ್ಧ ಹೃದಯದಿ ಸ್ತುತಿಸುವರು, ಸ್ತುತಿಸುತ್ತಲಿರುವರು, ಅವರು ಸ್ತುತಿಸುತ್ತಲಿರುವರು. ಸೇನಾಧೀಶ್ವರರೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ. ಸೇನಾಧೀಶ್ವರರೇ, ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ಓಡಿದರು ದಣಿಯಲಾರರು, ಓಡಿದರು ದಣಿಯಲಾರರು, ನಡೆದರು ಬಳಲಲಾರರು, ಅವರು ನಡೆದರು ಬಳಲಲಾರರು. ಸೇನಾಧೀಶ್ವರರೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ. ಸೇನಾಧೀಶ್ವರರೇ, ಕಣ್ಣೀರ ಹಾದಿಯಲ್ಲಿ ನಡೆಯುವಾಗ ಹರುಷದ ಹೊನಲಾಗಿ ಮಾರ್ಪಡುವುದು. ಕಣ್ಣೀರ ಹಾದಿಯಲ್ಲಿ ನಡೆಯುವಾಗ ಹರುಷದ ಹೊನಲಾಗಿ ಮಾರ್ಪಡುವುದು. ಬಲದಿಂದ ಬಲ ಹೊಂದಿ, ಬಲದಿಂದ ಬಲ ಹೊಂದಿ ಸಿಯೋನ ಕಾಣುವರು, ಅವರು ಸಿಯೋನ ಕಾಣುವರು. ಸೇನಾಧೀಶ್ವರರೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ. ಸೇನಾಧೀಶ್ವರನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ. ಸೇನಾಧೀಶ್ವರನೇ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ, ಎಷ್ಟೊಂದು ಆಮೇನ್ ಮನೋಹರವಾಗಿದೆ. ಆಮೇಲೆ ನಿನ್ನ ಸನ್ನಿಧಿಯಲ್ಲಿ ಇರುವಂತವರು ನಿಜವಾಗಿ ಭಾಗ್ಯವಂತರು ಸ್ವಾಮಿ. ಹಲ್ಲೆಲೂಯಾ. ನಿನ್ನನ್ನು ಸದಾ ಸ್ತುತಿಸುವಂತೆ ಸಿಕ್ಕಿರುವಂತ ಭಾಗ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇನ್ನೊಮ್ಮೆ ನಾವು ಹಾಡೋಣ. ಹಲ್ಲೆಲೂಯಾ. ನಮ್ಮ ಕರಗಳನ್ನೆತ್ತಿಕೊಂಡು ಹಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಾಲೆಲೂಯ. ನಮ್ಮ ಕರ್ತನು ಆರಾಧನೆಗೆ ಯೋಗ್ಯನಾಗಿದ್ದಾನೆ, ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನಾಗಿದ್ದಾನೆ, ಘನಮಾನ ಮಹಿಮೆಗಳಿಗೆ ಯೋಗ್ಯನಾಗಿದ್ದಾನೆ, ಸದಾಕಾಲ ಜೀವಿಸುವಂಥ ದೇವರಾಗಿದ್ದಾನೆ. ಆತನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆತ ಸಕಲ ಸೈನ್ಯಗಳಿಗೆ ಹೌದು ಒಡೆಯನಾಗಿರುವ ಸೇನಾಧೀಶ್ವರನಾಗಿರುವ ಯೆಹೋವ ದೇವರಾಗಿದ್ದಾನೆ. ಹಾಗಾಗಿ ನಮ್ಮ ಕರ್ತನ ಪರಿಶುದ್ಧ ಕರಗಳಲ್ಲಿ ಈ ವಾರದ ಮೊದಲನೇ ದಿನದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಕೊಂಡು ಪ್ರಾರ್ಥನೆ ಮಾಡೋಣ. ಓ ತಂದೆಯಾದ ದೇವರೇ, ಈ ದಿನದಲ್ಲಿ ನೀನು ನಮ್ಮನ್ನು ಆಶೀರ್ವಾದ ಮಾಡು ಎಂಬುದಾಗಿ, ನಿನ್ನ ಸಾನ್ನಿಧ್ಯ ಪ್ರಸನ್ನತೆ, ನಿನ್ನ ಅಭಿಷೇಕ ನೀಡು ಎಂಬುದಾಗಿ, ನಿನ್ನ ವಾಕ್ಯಗಳನ್ನು ದಯಪಾಲಿಸಿ ನಮ್ಮನ್ನು ಆಶೀರ್ವಾದಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಮೊದಲು ಇವತ್ತು ಮಿಲನ್ ಸಿಸ್ಟರ್ ಅವರು ಪ್ರಾರ್ಥನೆ ಮಾಡಿ. ನಮ್ಮನ್ನು ಅತ್ಯಧಿಕ ಪ್ರೀತಿ ಮಾಡೋ ಪರಲೋಕದ ತಂದೆ ಸ್ವಾಮಿ, ಕರ್ತನೇ ಸ್ತೋತ್ರ. ಈ ಬೆಳಗಿನ ಜಾವಕ್ಕಾಗಿ ನಾವು ನಿನ್ನನ್ನು ಕೊಂಡಾಡೋರಾಗಿದ್ದೇವೆ. ಪುನಃ ಒಂದು ಬಾರಿ ಸ್ವಾಮಿ ನಿನ್ನ ಸನ್ನಿಧಿಗೆ ಸೇರಿ ಬರುವಂತೆ ನಮ್ಮನ್ನು ಸಹಾಯಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನೆಲ್ಲ ಉಪಕಾರಗಳಿಗಾಗಿ ನಾವು ನಿನ್ನನ್ನು ಕೊಂಡಾಡೋರಾಗಿದ್ದೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೇ ಇವತ್ತು ಸ್ವಾಮಿ ನೀವು ಮೂಲಕ ಆನ್ಲೈನ್ ಮಾಧ್ಯಮಗಳ ಮುಖಾಂತರ ನಮ್ಮೊಂದಿಗೆ ಸೇರಿ ನಿನ್ನನ್ನು ಆರಾಧಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರು ನಿನ್ನ ಆಶೀರ್ವದಿಸು ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆಯಿಂದ ಒಬ್ಬೊಬ್ಬರನ್ನು ತುಂಬಿಸು ಕರ್ತನೆ. ಪವಿತ್ರಾತ್ಮನ ಅಭಿಷೇಕದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಅಪ್ಪ ಕರ್ತನೆ ಸ್ತೋತ್ರ. ಕರ್ತನೆ ಹಾಲೆಯಲ್ಲಿ ಅದೇ ರೀತಿ ಕರ್ತನೆ ಮುಂದಿನ ಭಾಗವನ್ನು ಕೂಡ ನೀನು ಆಶೀರ್ವದಿಸು. ವಾಕ್ಯಗಳ ಮುಖಾಂತರ ನಮ್ಮನ್ನು ಮಾತನಾಡು ಸ್ವಾಮಿ. ಆತ್ಮಿಕವಾಗಿ ನಮ್ಮನ್ನು ಬಲಪಡಿಸು. ನಂಬಿಕೆಯಲ್ಲಿ ಕರ್ತನೆ ಸ್ತೋತ್ರ ಹೆಚ್ಚು ಹೆಚ್ಚಾಗಿ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳೋರಾಗಿದ್ದೇವೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸು. ನಿನ್ನ ಸೇವಕರನ್ನು ಕೂಡ ನೀನು ಬಲಪಡಿಸು. ಆರಾಧನಾ ತಂಡವನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಾವು ಸ್ವಲ್ಪ ಸಮಯ ಕರ್ತನನ್ನು ಆರಾಧಿಸುವ ಹಾಗೆ ನಮ್ಮ ಕರ್ತನು ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ದೇವರ ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ, ನಮ್ಮನ್ನು ಆಶೀರ್ವಾದಿಸುವಂಥ ದೇವರಾಗಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಈ ದಿನದ ಧ್ಯಾನಕ್ಕಾಗಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ನಾವು ವಿಮೋಚನೆ 4ನೇ ಅಧ್ಯಾಯ ಅದರ 1ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ. 1, 2, 3 ವಾಕ್ಯಗಳನ್ನು ಓದಿಕೊಳ್ಳುವಂಥವರಾಗಿರೋಣ. ಅದಕ್ಕೆ ಮೋಶೆ, ಚಿತ್ತೈಸು, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು, ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಅನ್ನಲು, ಯೆಹೋವನು ಅವನನ್ನು ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ಅವನು, ಇದು ಕೋಲು ಅಂದನು. ಯೆಹೋವನು ಅವನಿಗೆ, ಅದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದನು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ನೋಡ್ತಾ ಇದ್ದೇವೆ, ಮೋಶೆಯನ್ನು ದೇವರು ಕರೆದು ತನ್ನ ಸೇವೆಗೋಸ್ಕರ ಬಲಪಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಮೋಶೆಯನ್ನು ದೇವರು ಕರೆದು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಹೌದು ವಾಗ್ದಾನದ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗಬೇಕು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಮೋಶೆ ಅಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಅನೇಕ ಉಪಾಯಗಳನ್ನು ಅಥವಾ ಅನೇಕ ನೆಪಗಳನ್ನು ಹೇಳುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ನಾವು ನೋಡುವಾಗ ಪ್ರಾರಂಭದಲ್ಲಿ 3ನೇ ಅಧ್ಯಾಯ ಅದರ 11ನೇ ವಾಕ್ಯದಲ್ಲಿ, ಮೋಶೆ ದೇವರಿಗೆ, ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಈಗ ನೋಡಿ, ಅಲ್ಲಿ ಮೋಶೆ ದೇವರಿಗೆ ಹೇಳ್ತಾ ಇದ್ದಾನೆ, ನಾನು ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು, ನನಗೇನು ಕೆಪಾಸಿಟಿ ಉಂಟು, ನನಗೇನು ಶಕ್ತಿ ಉಂಟು, ನಾನು ಫರೋಹನ ಸನ್ನಿಧಿಗೆ ಹೋಗಬೇಕು ಅಥವಾ ಅಲ್ಲಿಂದ ಇಸ್ರಾಯೇಲರನ್ನು ಬಿಡಿಸಿಕೊಂಡು ಬರುವುದಕ್ಕೂ ನನಗೇನು ಶಕ್ತಿ ಉಂಟು, ಸಾಮರ್ಥ್ಯ ಉಂಟು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೆ ಆತ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು, ನನ್ನ ಶಕ್ತಿಯಿಂದ ಅಲ್ಲ, ನನ್ನ ಸಾಮರ್ಥ್ಯದಿಂದ ಅಲ್ಲ, ನನ್ನ ಯಾವುದೇ ರೀತಿಯ ಅರ್ಹತೆಯಿಂದ ಅಲ್ಲ, ಯೋಗ್ಯತೆಯಿಂದ ಅಲ್ಲ, ದೇವರು ತನ್ನ ಶಕ್ತಿಯ ಮೂಲಕವಾಗಿ ಕಾರ್ಯ ಮಾಡುವವನಾಗಿದ್ದಾನೆ ಎಂಬುದನ್ನು ಮೋಶೆ ತಿಳಿದುಕೊಳ್ಳಬೇಕಾಗಿದೆ. ಇವತ್ತು ನಾವು ಕೂಡ ಅನೇಕ ಬಾರಿ ನೆಪಗಳನ್ನು ಹೇಳಿ ತಪ್ಪಿಸಿಕೊಳ್ಳುವುದಕ್ಕೆ ನೋಡುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ 13ನೇ ವಾಕ್ಯಕ್ಕೆ ಬರುವಾಗ, ಮೋಶೆ ಅವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ
ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು. ಈಗ ನೋಡಿ, ಈಗ ಎರಡನೇದಾಗಿ ಆತ ಮತ್ತೆ ಹೇಳ್ತಿದ್ದಾನೆ, ಓ ಸ್ವಾಮಿ, ಹೌದು, ಈಗ ನಾನು ಇಸ್ರಾಯೇಲರ ಬಳಿಗೆ ಹೋಗಿ ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ, ಆತ ನನಗೆ ಪ್ರತ್ಯಕ್ಷನಾಗಿದ್ದಾನೆ ಅಂತ ಕೇಳಿದರೆ, ಅವರು ಆತನ ಹೆಸರೇನೆಂದು ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಎಂಬುದಾಗಿ. ಅಂದರೆ ಮೊದಲನೇದಾಗಿ ಹೇಳ್ತಿದ್ದಾನೆ, ನಾನು ಎಷ್ಟರವನು. ಈಗ ಆತ ಎರಡನೇದಾಗಿ ಹೇಳ್ತಿದ್ದಾನೆ, ನಿನ್ನ ಹೆಸರೇ ನನಗೆ ಗೊತ್ತಿಲ್ಲ, ಮತ್ತು ನಾನು ಹೇಗೆ ನಿನ್ನ ಬಗ್ಗೆ ಜನರಿಗೆ ಹೇಳಲಿ ಎಂಬುದಾಗಿ. ಇನ್ನು 4ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬರುವಾಗ ಆತ ಹೇಳ್ತಾ ಇದ್ದಾನೆ, ಹೌದು, ಈ ಜನ ಹೇಳಬಹುದು ನಿನಗೆ ಇಸ್ರಾಯೇಲ್ ದೇವರು ಕಾಣಿಸಿಕೊಂಡೇ ಇಲ್ಲ ಎಂಬುದಾಗಿ, ನಿನಗೆ ಕಾಣಿಸಿಕೊಂಡೇ ಇಲ್ಲ ಎಂಬುದಾಗಿ ಹೇಳಬಹುದು ಎಂಬುದಾಗಿ ಈತ ಹೇಳ್ತಾ ಇದ್ದಾನೆ. ಇನ್ನು 4ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನೋಡುವಾಗ, ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು. ಈಗ ನೋಡಿ, ಕೊನೆಯದಾಗಿ ಆತ ಹೇಳ್ತಿದ್ದಾನೆ, ನನಗೆ ಮಾತಾಡಲಿಕ್ಕೆ ಸರಿ ಬರುವುದಿಲ್ಲ ಸ್ವಾಮಿ, ನಾನು ಸ್ವಲ್ಪ ತೊದಲು ಮಾತಿನವನು, ನನಗೆ ಮಾತಾಡುವ ಕೆಪಾಸಿಟಿ ತುಂಬ ಕಡಿಮೆ ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಇಷ್ಟೆಲ್ಲ ರೀತಿಯಲ್ಲಿ ಆತ ತಪ್ಪಿಸಿಕೊಳ್ಳುವುದಕ್ಕೆ ನೋಡ್ತಾ ಇದ್ದಾನೆ. ಹೇಗೆ ನಾನು ತಪ್ಪಿಸಿಕೊಳ್ಳಲಿ, ಹೇಗೆ ದೇವರ ಕಡೆಯಿಂದ ಅಥವಾ ದೇವರ ಸೇವೆಯಿಂದ ನಾನು ತಪ್ಪಿಸಿಕೊಳ್ಳಲಿ, ಹೇಗೆ ನಾನು ಐಗುಪ್ತಕ್ಕೆ ಹೋಗದೇ ಇರಲಿ. ಹೌದು, ಐಗುಪ್ತಕ್ಕೆ ಹೋಗಿ ಇಸ್ರಾಯೇಲರನ್ನು ಬಿಡಿಸಿಕೊಂಡು ಬರುವಂಥ ದೇವರ ಸೇವೆಯಿಂದ ಹೇಗೆ ತಪ್ಪಿಸಿಕೊಳ್ಳಲಿ ಎಂಬುದಾಗಿ ಆತ ಪ್ರಯತ್ನ ಮಾಡ್ತಾ ಇರುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ನಮ್ಮ ಪಾಯಿಂಟಿಗೆ ನಾವು ಬರುವಂಥವರಾಗಿರೋಣ. ಈಗ ದೇವರು ಆತನಿಗೆ ಹೇಳ್ತಾ ಇದ್ದಾರೆ. ನಾವು ನೋಡಿ, ಅನೇಕ ಬಾರಿ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತೇವೆ, ಹೆದರಿಕೆಯಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ನೋಡ್ತೇವೆ. ನಾವು ಹೋಗತಕ್ಕಂಥ ಸ್ಥಳ, ನಾವು ಮಾಡತಕ್ಕಂಥ ಸೇವೆ, ನಾವು ಇರತಕ್ಕಂಥ ಸ್ಥಳ, ನಾವು ನಡೆಯತಕ್ಕಂಥ ರೀತಿಗಳ ಬಗ್ಗೆ ನಾವು ಹೆದರಿಕೆ ಉಳ್ಳವರಾಗಿರ್ತೇವೆ. ಆದರೆ ದೇವರು ಮೋಶೆಯನ್ನು ಬಲಪಡಿಸುವಂಥದ್ರ ಮೂಲಕವಾಗಿ, ಆ ವಾಕ್ಯಗಳ ಮೂಲಕವಾಗಿ ನಮ್ಮಲ್ಲಿ ಒಬ್ಬೊಬ್ಬರನ್ನ ಆತ ಬಲಪಡಿಸುವಾತನಾಗಿದ್ದಾನೆ. ನಮ್ಮೊಂದಿಗೆ ಆತ ಮಾತನಾಡುವಂಥ ದೇವರಾಗಿದ್ದಾನೆ. ನಮಗೆ ಬೇಕಾದಂಥ ಆಲೋಚನೆಗಳನ್ನು ಆತ ಕೊಡುವಾತನಾಗಿದ್ದಾನೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ನಾವು ತಿರುಗಿ ಆ 4ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಅದರ 2-3 ವಾಕ್ಯಗಳನ್ನು ಓದುವಾಗ, ಯೆಹೋವನು ಅವನನ್ನು, ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ಇದು ಕೋಲು ಅಂದನು. ಯೆಹೋವನು ಅವನಿಗೆ, ಅದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದನು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ದೇವ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ದೇವರು ಮೋಶೆಯನ್ನು ಬಲಪಡಿಸುವಂಥದ್ದು, ಅಥವಾ ಮೋಶೆ ದೇವರನ್ನು ಕಂಡಾಗ ಆತನ ಜೀವಿತದಲ್ಲಿ ಆಗುವಂಥ ಅದ್ಭುತಗಳ ಬಗ್ಗೆ, ಬದಲಾವಣೆಗಳ ಬಗ್ಗೆ, ಅಧಿಕಾರಗಳ ಬಗ್ಗೆ ನಾವು ನೋಡುವಂಥವರಾಗಿದ್ದೇವೆ. ಈಗ ದೇವರು ಕೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿರುವುದೇನು? ದೇವರು ನಮ್ಮ ಕೈಯಲ್ಲಿ ಏನು ಕೊಟ್ಟಿದ್ದಾನೆ ಅವುಗಳ ಮೂಲಕ ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ದೇವರು ನಮಗೆ ಕೊಟ್ಟಂಥ ತಲಾಂತುಗಳನ್ನು ಉಪಯೋಗಿಸುವಾತನಾಗಿದ್ದಾನೆ. ಇನ್ನು ದೇವರು ನಮಗೆ ಕೊಟ್ಟಂಥ ವಿವಿಧ ರೀತಿಯ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಇರುವಂಥ ಆ ತಲಾಂತುಗಳನ್ನು ದೇವರಾಜ್ಯಕ್ಕೆ ಉಪಯೋಗಿಸ್ತಾನೆ. ಇನ್ನು ಕೆಲವೊಮ್ಮೆ ನಮ್ಮ ಕೈಯಲ್ಲಿ ಒಂದು ಕೋಲಿರಬಹುದು, ಕೋಲಿನ ಥರ ಇರುವಂಥ ಒಣಗಿ ಹೋದಂಥ ಯಾವುದೋ ಒಂದು ವಸ್ತು ನಮ್ಮ ಕೈಯಲ್ಲಿರಬಹುದು, ಅಥವಾ ಯಾವುದೋ ಒಂದು ವಿಷಯ ನಮ್ಮ ಕೈಯಲ್ಲಿರಬಹುದು, ಒಣಗಿ ಹೋದಂಥ. ಈಗ ನಾವು ವಿಚಾರ ಮಾಡ್ಬೋದು, ಈ ಕೋಲಿನಿಂದ ಊರುಗೋಲಾಗಿ, ವೃದ್ಧಾಪ್ಯದಲ್ಲಿ ಊರುಗೋಲಾಗಿ ಈ ಕೋಲನ್ನು ಉಪಯೋಗಿಸ್ತೇನೆ, ಅಥವಾ ನಾನು ಕುರಿಗಳಿಗೆ ಮೇವನ್ನು ಬಾಗಿಸಿ ಕೊಡುವುದಕ್ಕೆ ಈ ಕೋಲನ್ನು ಉಪಯೋಗಿಸ್ತೇನೆ, ಅಥವಾ ಕುರಿಗಳನ್ನು ದಾರಿ ನಡೆಸುವುದಕ್ಕೆ ಈ ಕೋಲನ್ನು ಉಪಯೋಗಿಸ್ತೇನೆ. ಈ ಕೋಲನ್ನು, ಹೌದು, ಕೆಲವೊಮ್ಮೆ ಕುರಿಗಳ ವಿರುದ್ಧವಾಗಿ ದಾಳಿ ಮಾಡುವಂಥ ಪ್ರಾಣಿಗಳನ್ನು ಓಡಿಸುವುದಕ್ಕಾಗಿ ಈ ಕೋಲನ್ನು ಉಪಯೋಗಿಸ್ತೇನೆ. ಇದರಿಂದ ಬೇರೆ ಯಾವುದೂ ಉಪಯೋಗಕ್ಕೆ ಇದು ಬರುವುದಿಲ್ಲ ಎಂಬುದಾಗಿ. ಆದರೆ ದೇವರ ಕರಗಳಲ್ಲಿ ನಮ್ಮನ್ನು ಕೊಡುವಾಗ ನಮ್ಮ ಜೀವಿತ ಕೆಲವೊಮ್ಮೆ ಒಣಗಿದ ಕೋಲಿನ ಥರ ಇರಬಹುದು. ನಮ್ಮನ್ನು ದೇವರ ಕರಗಳಿಗೆ ಕೊಡುವಾಗ ದೇವರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಉಪಯೋಗಿಸುವಂಥವನಾಗಿದ್ದಾನೆ. ಹೌದು, ಇವತ್ತಿನ ನಮ್ಮ ಪಾಯಿಂಟ್ಗಳನ್ನು ನೋಡುವಾಗ, ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ಯಾವ ರೀತಿಯಾಗಿ ನಮ್ಮನ್ನು ಉಪಯೋಗಿಸ್ತಾನೆ ಎಂಬಂಥದ್ರ ಬಗ್ಗೆ ಇವತ್ತಿನ ಪಾಯಿಂಟ್ಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೌದು, ಮೊದಲನೇದಾಗಿ
ದೇವರು ಹೇಳುತ್ತಿದ್ದಾರೆ, ಅದನ್ನು ನೆಲದ ಮೇಲೆ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ಯೆಹೋವನು ಅವನಿಗೆ, ನಿನ್ನ ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಅದು ಕೋಲಾಯಿತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರನ್ನ ಕಂಡುಕೊಂಡಂಥ ಒಬ್ಬ ಮನುಷ್ಯನಿಗೆ, ಹೌದು, ಇಲ್ಲಿ ನೋಡ್ತಾ ಇದ್ದೇವೆ, ಹಾವುಗಳ ಮೇಲೆ, ಚೇಳುಗಳ ಮೇಲೆ, ವೈರಿಯ ಸಮಸ್ತ ಬಲಗಳ ಮೇಲೆ ಅಧಿಕಾರ ಉಂಟು. ದೇವರು ಹೇಳ್ತಾ ಇದ್ದಾರೆ, ನೀನು ಅದರ ಆ ಕೋಲಿನ ಅಥವಾ ಆ ಹಾವಿನ ಆ ಬಾಲವನ್ನು ಹಿಡಿದು ಎತ್ತು ಎಂಬುದಾಗಿ. ನೋಡಿ, ನಮಗೆ ಗೊತ್ತಿದೆ, ಯಾವ ಹಾವನ್ನು ಹಿಡಿಯುವಂಥವರು ಬಾಲವನ್ನು ಹಿಡಿದು ಎತ್ತುವುದಿಲ್ಲ. ಯಾಕಂತೇಳಿದರೆ ಬಾಲವನ್ನು ಹಿಡಿದು ಎತ್ತಿದರೆ ಅದು ತಲೆಯಿಂದ ಕಚ್ಚುವುದಕ್ಕೆ ಸಾಧ್ಯವಾಗ್ತದೆ ಅಥವಾ ನುಂಗುವುದಕ್ಕೆ ಸಾಧ್ಯವಾಗ್ತದೆ. ಆ ಹಾವಿನಿಂದ ಆ ಹಿಡಿದಂಥ ವ್ಯಕ್ತಿ ಕೆಲವೊಮ್ಮೆ ಸಾಯಬೇಕಾಗಿ ಬರ್ತದೆ. ಆದರೆ ದೇವರು ಮೋಶೆಗೆ ಹೇಳುವಾಗ, ನೀನು ಬಾಲವನ್ನು ಹಿಡಿದು ಎತ್ತು ಅಂತ ಹೇಳ್ತಿದ್ದಾರೆ. ಯಾರು ಹಿಡಿದರೂ ಕೂಡ ತಲೆಯನ್ನು ಹಿಡಿಯುವವರಾಗಿದ್ದಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಬಾಲವನ್ನು ಹಿಡಿದು ಎತ್ತು. ಯಾಕಂತೇಳಿದರೆ ಆ ದೇವರು ಒಂದು ಪಾಠವನ್ನು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಕರ್ತನಾಗಿರುವ ಯೇಸು ಸ್ವಾಮಿ, ಹೌದು, ಸೈತಾನನ ತಲೆಯನ್ನು ಜಜ್ಜಿದ್ದಾರೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮಗೆ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ, ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜುವುದು ಎಂಬುದಾಗಿ. ಅಥವಾ ಸ್ತ್ರೀಯ ಸಂತತಿಯಾಗಿ ಬಂದ ಕರ್ತನಾಗಿರುವ ಯೇಸು ಸ್ವಾಮಿ ಸರ್ಪದ ಅಥವಾ ಸೈತಾನನ ತಲೆಯನ್ನು ಜಜ್ಜುವಾತನಾಗಿದ್ದಾನೆ. ಇನ್ನೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, ನೀನು ಅದರ ಬಾಲವನ್ನು ಹಿಡಿದು ಎತ್ತು, ತಲೆಯನ್ನು ನಾನು ಜಜ್ಜಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಸೇವೆ ಮಾಡಿದಂಥ ಕಾಲದಲ್ಲಿ ತನ್ನ ಶಿಷ್ಯರಿಗೆ ಈ ಪ್ರಕಾರವಾಗಿ ಹೇಳುವಂಥದ್ದನ್ನು ನಮಗೆ ಲೂಕನು ಬರೆದ ಸುವಾರ್ತೆಯಲ್ಲಿ ಓದಲಿಕ್ಕೆ ಸಾಧ್ಯವಾಗ್ತದೆ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರ 19ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ನೋಡ್ತಾ ಇದ್ದೇವೆ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಹೌದು, ವೈರಿಯ ಸಮಸ್ತ ಬಲವನ್ನು, ಅವನ ಯಾವುದೇ ರೀತಿಯ ಬಲ ಇರಬಹುದು. ಹೌದು, ದಾವೀದ ಹೇಳ್ತಿದ್ದಾನೆ, ಚದುರಂಗ ಬಲ ಚತುರಂಗ ಬಲ ಇರಬಹುದು. ಹೌದು, ಯಾವುದೇ ರೀತಿಯ ಬಲ ಇರಲಿ, ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಮ್ಮ ಕರ್ತನು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಕರ್ತನು ನನಗೆ ಮತ್ತು ನಿಮಗೆ ಅಧಿಕಾರ ಕೊಟ್ಟು ನಡೆಸುವಾತನಾಗಿದ್ದಾನೆ. ಹೌದು ಪ್ರೀತಿಯ ಸಹೋದರ ಸಹೋದರಿ, ಹೌದು, ಯೇಸು ಕ್ರಿಸ್ತನನ್ನು ಕಂಡುಕೊಂಡಾಗ, ಹೌದು, ದೇವರನ್ನ ಕಂಡುಕೊಂಡಾಗ, ನೋಡಿ, ಮೋಶೆ ಅದುವರೆಗೆ ಆತನನ್ನು ಕಂಡುಕೊಂಡಿರಲಿಲ್ಲ. ಆತ ಆ ಒಂದು ದಿನದಲ್ಲಿ ಹೌದು ದೇವರನ್ನ ಕಂಡುಕೊಳ್ತಾ ಇದ್ದಾನೆ. ಆತ ಕುರಿಗಳನ್ನು ಮೇಯಿಸುವುದಕ್ಕೆ ಆ ಬೆಟ್ಟದ ಮೇಲೆ ಹೋದಾಗ ಅಲ್ಲಿ ಮುಳ್ಳಿನ ಪೊದೆಯಲ್ಲಿ, ಹೌದು, ದೇವರು ಆತನಿಗೆ ಕಾಣಿಸಿಕೊಳ್ತಾ ಇದ್ದಾನೆ. ಅಥವಾ ದೇವದೂತನ ಮೂಲಕವಾಗಿ ಆ ಮುಳ್ಳಿನ ಪೊದೆಯಲ್ಲಿ ಉರಿಯುವ ಬೆಂಕಿಯೋಪಾದಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ನೋಡಿ, ಅಲ್ಲಿ ಆತನ ಜೀವಿತ ಬದಲಾಗುವಂಥ ಕಾರ್ಯಗಳು ನಡೀತಾ ಇದ್ದಾವೆ. ಆತನಿಗೆ ತನ್ನ ಜೀವಿತದ ಬಗ್ಗೆ ಇದ್ದಂಥ ಅನೇಕ ಮೈನಸ್ ಪಾಯಿಂಟ್ಗಳನ್ನು ನಾವು ನೋಡಿದ್ದೇವೆ. ಒಂದು, ಆತ ಹೇಳ್ತಿದ್ದಾನೆ, ನಾನು ಎಷ್ಟರವನು, ಹೌದು, ನನಗೆ ದೇವರ ಹೆಸರು ಗೊತ್ತಿಲ್ಲ. ಹೌದು, ನಾನು ಒಂದು ವೇಳೆ ಇಸ್ರಾಯೇಲ್ಯರ ಬಳಿಗೆ ಹೋದರೆ ಆ ಇಸ್ರಾಯೇಲ್ಯರು ಹೇಳಬಹುದು, ನಿನಗೆ ದೇವರು ದರ್ಶನ ಕೊಟ್ಟೇ ಇಲ್ಲ. ಇನ್ನೂ ಆತ ಹೇಳ್ತಿದ್ದಾನೆ, ನಾನು ತೊದಲು ಮಾತಿನವನು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಹೌದು, ದೇವರು ಕೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಏನುಂಟು. ಹೌದು, ಇವತ್ತು ದೇವರು ನಿನಗೂ ಸಹ ಕೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಇರುವಂಥದ್ದು ಏನು ಎಂಬುದಾಗಿ. ಅದು ಒಂದು ಒಣಗಿದ ಕೋಲಿಗೆ ಸಮಾನವಾದಂಥ ಯಾವುದೋ ಒಂದು ವಸ್ತು, ಯಾವುದೋ ಒಂದು ವಿಷಯ, ಯಾವುದೋ ಒಂದು ಚಿಂತೆ ಅಥವಾ ಒಂದು ವಿಚಾರ ನಿನ್ನಲ್ಲಿರಬಹುದು. ಆದರೆ ದೇವರು ಅದನ್ನು ದೇವರ ಸೇವೆಗಾಗಿ ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ಒಣಗಿದ ಕೋಲಿನ ಥರ ಇರುವಂಥ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ, ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇನ್ನೂ ಕೂಡ ನೋಡ್ತೇವೆ, ನಮ್ಮ ಕರ್ತನನ್ನು ಕಂಡುಕೊಂಡಂಥ ವ್ಯಕ್ತಿಯನ್ನು ದೇವರು ಯಾವ ರೀತಿ ಉಪಯೋಗಿಸಬಲ್ಲವನಾಗಿದ್ದಾನೆ. ನಮ್ಮ ಕರ್ತನನ್ನು ಕಂಡುಕೊಂಡಂಥ ವ್ಯಕ್ತಿಯನ್ನು ದೇವರು ಯಾವ ರೀತಿ ಉಪಯೋಗಿಸಬಲ್ಲವನಾಗಿದ್ದಾನೆ. ನಾವು ನೋಡ್ತೇವೆ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಆತ ಉಪಯೋಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹೌದು ಪ್ರೀತಿಯ ಸಹೋದರ, ಹೌದು ಪ್ರೀತಿಯ ಸಹೋದರಿ, ನಿನ್ನನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಆತ ಶಕ್ತನಾಗಿದ್ದಾನೆ. ನೀನು ಸೈತಾನಿಗೆ ಹೆದರುವಂಥ ವ್ಯಕ್ತಿಯಾಗಿರುವುದಕ್ಕಾಗಿ ಅಲ್ಲ, ಸೈತಾನ ನಿನ್ನನ್ನು ಕಂಡು ಹೆದರುವ ವ್ಯಕ್ತಿಯಾಗಿರುವುದಕ್ಕಾಗಿ, ಹೌದು, ಸೈತಾನ ಸಾಮ್ರಾಜ್ಯವನ್ನು ತುಳಿಯುವುದಕ್ಕಾಗಿ, ಅವನ ಎಲ್ಲ ಶಕ್ತಿಗಳನ್ನು ತುಳಿಯುವುದಕ್ಕಾಗಿ ದೇವರು ನಿನ್ನನ್ನು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ತಿರುಗಿ, ಹೌದು, ಆ ಮೂಲ ವಾಕ್ಯಕ್ಕೆ ಬರುವಂಥ ಸಮಯದಲ್ಲಿ ಈಗ ಮುಂದೆ ನಾವು ನೋಡ್ತಾ ಇದ್ದೇವೆ,
6ನೇ ವಾಕ್ಯದಲ್ಲಿ, ಆ ವಿಮೋಚನೆ ಕಾಂಡ ಪುಸ್ತಕ ಅದರ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಮತ್ತೆ ಯೆಹೋವನು ಅವನಿಗೆ ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ ಎಂದು ಹೇಳಿದನು. ಅವನು ಉಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆಯಲು ಅದು ತೊನ್ನು ಹತ್ತಿ ಹಿಮದಂತೆ ಬೆಳಗಾಗಿತ್ತು. ಯೆಹೋವನು ಅವನಿಗೆ ನಿನ್ನ ಕೈಯನ್ನು ತಿರುಗಿ ಉಡಿಯಲ್ಲಿ ಸೇರಿಸು ಎಂದು ಹೇಳಿದನು. ಅವನು ಅದನ್ನು ತಿರುಗಿ ಉಡಿಯಲ್ಲಿ ಸೇರಿಸಿ ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆಯೇ ಆಗಿತ್ತು. ಈಗ 2ನೇದಾಗಿ, ಒಂದು ಕೋಲನ ನೆಲಕ್ಕೆ ಬಿಸಾಡು, ಅದು ಹಾವಾಯಿತು, ಅದರ ಬಾಲವನ್ನು ಹಿಡಿದು ಎತ್ತು. ನಾವು ನೋಡಿದ್ದೇವೆ, ಹಾವುಗಳನ್ನು ಚೇಳುಗಳನ್ನು ಸಮಸ್ತ ಬಲವನ್ನು ತುಳಿಯೋದಕ್ಕೆ ದೇವರು ನಿನಗೆ ಅಧಿಕಾರ ಕೊಟ್ಟು ನಡೆಸ್ತಾನೆ. ಮಾತ್ರವಲ್ಲ, ನೀನು ಅದನ್ನು ಹಿಡಿದೆತ್ತುವಿ, ಅದು ನಿನಗೆ ಯಾವ ದೋಷ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ತಿರುಗಿ ಕೋಲಿನ ಹಾಗೆ ನಿನ್ನ ಕೈಯಲ್ಲಿರ್ತದೆ. 2ನೇದಾಗಿ ನಾವು ನೋಡ್ತಾ ಇದ್ದೇವೆ, ಈಗ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ. ಅವನು ಉಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆಯಲು ಅದು ತೊನ್ನು ಹತ್ತಿ ಹಿಮದಂತೆ ಬೆಳ್ಳಗಾಗಿತ್ತು. ತಿರುಗಿ ಉಡಿಯಲ್ಲಿ ಸೇರಿಸು. ಅವನು ಅದನ್ನು ತಿರುಗಿ ಉಡಿಯಲ್ಲಿ ಸೇರಿಸಿ ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆ ಆಗಿತ್ತು. ಇಲ್ಲಿ ನೋಡ್ತೇವೆ, ತೊನ್ನು ಅಂದರೆ ಕುಷ್ಠ. ಆ ಕಾಲದಲ್ಲಿ ಅದೊಂದು ಎಲ್ಲ ರೋಗಗಳಿಗಿಂತ ಭಯಾನಕವಾದ ಅಥವಾ ಒಂದು ನಿಂದೆಗೆ ಗುರಿಯಾಗುವಂಥ ಒಂದು ರೋಗವಾಗಿ ಆ ರೋಗವನ್ನು ನೋಡ್ತಾ ಇದ್ದರು. ಬೇರೆ ಯಾವ ರೋಗ ಇದ್ದರೂ ಮನೆಯಲ್ಲಿರ್ಬೋದಾಗಿತ್ತು, ಆದರೆ ಕುಷ್ಠರೋಗ ಬಂದರೆ ಅವನಿಗೆ ಮನೆಯಲ್ಲೂ ಊರಲ್ಲೂ ಇರಲಿಕ್ಕೆ ಅವಕಾಶ ಸಿಗ್ತಿರಲಿಲ್ಲ. ಅವನು ಪಾಳೆಯದ ಹೊರಗೆ ಇರಬೇಕಾಗ್ತಾ ಇತ್ತು. ಅಶುದ್ಧನು ಅಶುದ್ಧನು ಅಂತ ಅವನು ಕೂಗಬೇಕಾಗ್ತಿತ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅಷ್ಟು ಭಯಾನಕವಾದ ರೋಗವಾಗಿ ಕುಷ್ಠರೋಗವನ್ನು ಪರಿಗಣಿಸಿದರು. ಈಗ ದೇವರು ಹೇಳ್ತಾ ಇದ್ದಾರೆ ಮೋಶೆಗೆ, ನಿನ್ನ ಕೈಯನ್ನು ಉಡಿಯಲ್ಲಿ ಹಾಕು, ತೆಗೆದು ನೋಡು, ತೊನ್ನು ಹತ್ತಿದೆ. ತಿರುಗಿ ಉಡಿಯಲ್ಲಿ ಹಾಕು, ತೆಗೆದು ನೋಡು, ಆ ತೊನ್ನು ವಾಸಿಯಾಗಿತ್ತು. ಅಂದರೆ ಕರ್ತನನ್ನು ಕಂಡುಕೊಂಡಂಥ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಶರೀರದ ಮೇಲೆ ದೇವರು ಅಧಿಕಾರ ಕೊಡುವಾತನಾಗಿದ್ದಾನೆ. ರೋಗದ ಮೇಲೆ ಅಧಿಕಾರ ಕೊಡುವಾತನಾಗಿದ್ದಾನೆ. ಈ ಶರೀರಕ್ಕೆ ವಿರುದ್ಧವಾಗಿ ಹೋರಾಡುವಂಥ ರೋಗಗಳ ಮೇಲೆ, ಅದು ಸೈತಾನ ತರುವ ರೋಗವಾಗಿದ್ದಿರಬಹುದು, ವೈರಸ್ಗಳಿಂದ ಬರುವ ರೋಗವಾಗಿದ್ದಿರಬಹುದು, ಯಾವುದೇ ರೋಗದ ಮೇಲೆ ಅಧಿಕಾರ ಕೊಡುವಾತನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಒಂದು ಸೈತಾನ ಮೇಲೆ ನಿನಗೆ ಅಧಿಕಾರವನ್ನು ಕೊಡುವಂಥ ದೇವರಾಗಿದ್ದಾನೆ. ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿನಗೆ ಅಧಿಕಾರ ಕೊಡುವಾತನಾಗಿದ್ದಾನೆ. 2ನೇದಾಗಿ, ನಿನ್ನ ಶರೀರವನ್ನು ಕಾಡುವ ಮಾರಕವಾದ ಕಾಯಿಲೆಗಳಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಬಿಡುಗಡೆ ಕೊಡುವುದಕ್ಕೆ ಆತ ಮನಸ್ಸುಳ್ಳವನಾಗಿದ್ದಾನೆ. ಅಥವಾ ರೋಗಗಳ ಮೇಲೆ ಹೌದು ನಿನಗೆ ಶಕ್ತಿಯನ್ನು ಕೊಡುವಾತನಾಗಿದ್ದಾನೆ. ರೋಗಗಳ ಮೇಲೆ ನಿನಗೆ ಅಧಿಕಾರವನ್ನು ಕೊಡುವಂಥ ದೇವರಾಗಿದ್ದಾನೆ. ಅನೇಕ ವರ್ಷಗಳಿಂದ ಕಾಡ್ತಾ ಇರುವಂಥ ರೋಗ ನಿನಗಿದ್ದಿರಬಹುದು. ಹೌದು, ಡಾಕ್ಟ್ರುಗಳು ಹೇಳ್ತಾ ಇದ್ದಿರಬಹುದು, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಪ್ರಾಣ ಹೋಗ್ತದೆ ಎಂಬುದಾಗಿ, ಅಥವಾ ನೀನು ಸಾಯುವವರೆಗೆ ಈ ರೋಗಕ್ಕೆ ಗುಲಾಮನಾಗಿರುವಿ ಅಂತ ಹೌದು ಡಾಕ್ಟ್ರುಗಳು ಹೇಳಿದ್ದಿರಬಹುದು. ಆದರೆ ಬಿಡಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವರು ನಿನಗೋಸ್ಕರ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತಿ ಉಳ್ಳಂಥ ದೇವರಾಗಿದ್ದಾನೆ. ನಿನ್ನ ಶರೀರವನ್ನು ಕಾಡುವಂಥ, ನಿನ್ನ ಶರೀರಕ್ಕೆ ವಿರುದ್ಧ ಹೋರಾಡುವಂಥ ಸಮಸ್ತ ಶೋಧನೆಗಳಿಂದ ನಿನ್ನನ್ನು ಬಿಡಿಸುವುದಕ್ಕೆ ದೇವರು ಶಕ್ತಿ ಉಳ್ಳಂಥ ದೇವರಾಗಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೌದು, ನಾವು ತಿರುಗಿ ಹೌದು ವಾಕ್ಯವನ್ನು ಓದುವಂಥ ಸಮಯದಲ್ಲಿ 8 ಮತ್ತು 9ನೇ ವಾಕ್ಯಗಳನ್ನು ಓದಿಕೊಳ್ಳುವಾಗ, ಆಗ ಯೆಹೋವನು ಅವನಿಗೆ, ಅವರು ನಿನ್ನನ್ನು ನಂಬದೆ ಮೊದಲನೆಯ ಮಹತ್ಕಾರ್ಯವನ್ನು ತಿರಸ್ಕರಿಸಿದರು, 2ನೇದನ್ನು ಲಕ್ಷ್ಯವಿಟ್ಟು ನಂಬುವರು. ಈ 2 ಮಹತ್ಕಾರ್ಯಗಳನ್ನು ಅವರು ಮನಸ್ಸಿಗೆ ತೆಗೆದುಕೊಳ್ಳದೆಯೂ ನಿನ್ನ ಮಾತನ್ನು ನಂಬದೆಯೂ ಹೋದರೆ ನೀನು ನೈಲ್ ನದಿಯಿಂದ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು. ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದು ಎಂದು ಹೇಳಿದನು. ಈಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಅಧಿಕಾರ ಕೊಟ್ಟು ಕಳಿಸ್ತಾ ಇದ್ದೇನೆ, ಅಥವಾ ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕೆ ಅಧಿಕಾರ ಕೊಟ್ಟು ಕಳಿಸ್ತಾ ಇದ್ದೇನೆ. ಒಂದು, ಆ ಕೋಲನ್ನು ಹಾವಾಗಿ ಮಾಡಬೇಕು. 2, ಆ ಉಡಿಯಲ್ಲಿ ಕೈ ಹಾಕಿದಾಗ ಕುಷ್ಠರೋಗ, ತಿರುಗಿ ಹಾಕಿದಾಗ ಕುಷ್ಠರೋಗ ಇಲ್ಲ. ಅಂದರೆ ಹಾವುಗಳ ಮೇಲೆ, ಚೇಳುಗಳ ಮೇಲೆ, ವೈರಿಯ ಸಮಸ್ತ ಬಲದ ಮೇಲೆ ಅಥವಾ ಸೈತಾನ ಬಲದ ಮೇಲೆ. 2, ನಿನ್ನ ಶರೀರದ ಮೇಲೆ ನಿನಗೆ ಅಧಿಕಾರ ಕೊಟ್ಟು ಕಳಿಸ್ತೇನೆ. ಈಗ 3ನೇದಾಗಿ ಹೇಳ್ತಾ ಇದ್ದಾರೆ, ನೈಲ್ ನದಿಯ ನೀರನ್ನು ನೀನು ತೆಗೆದು ಒಣ ನೆಲದಲ್ಲಿ ಸುರಿದಾಗ ಅದು ರಕ್ತವಾಗ್ತದೆ. ಅಂದರೆ
ದೇವರು ಪ್ರಕೃತಿ ಶಕ್ತಿಗಳ ಮೇಲೆ, ಪ್ರಕೃತಿಯ ಮೇಲೆ, ಈ ಲೋಕದಲ್ಲಿರುವಂಥ ಪ್ರಕೃತಿಯ ಮೇಲೆ, ನಿಸರ್ಗದ ಮೇಲೆ ಕೂಡ ನಿನಗೆ ಅಧಿಕಾರವನ್ನು ಕೊಡುವಂಥ ದೇವರಾಗಿದ್ದಾನೆ. ನೋಡಿ, ಮೊದಲು ಆದಾಮನನ್ನು ಸೃಷ್ಟಿ ಮಾಡಿದಾಗ ದೇವರು ಹೇಳುತ್ತಿದ್ದಾರೆ, ಭೂಮಿಯ ಮೇಲೆ ದೊರೆತನ ಮಾಡಿರಿ. ದೊರೆತನ ಮಾಡುವುದಕ್ಕೆ ದೇವರು ಆದಾಮನನ್ನು ನೇಮಿಸಿದ್ದರು ಎಂಬುದಾಗಿ ನಮಗೆ ನೋಡಲಿಕ್ಕೆ, ಪಾಪವನ್ನು ಮಾಡಿದ ಮೇಲೆ ಆ ಅಧಿಕಾರವನ್ನು ಆದಾಮ ಕಳೆದುಕೊಂಡ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೊರೆತನ ಮಾಡುವುದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇಲ್ಲಿ ನೋಡ್ತಾ ಇದ್ದೇವೆ, ನೈಲ್ ನದಿಯ ನೀರಿನ ಮೇಲೆ ಅಥವಾ ಈ ಪ್ರಪಂಚದಲ್ಲಿ ಲೋಕದಲ್ಲಿರುವಂಥ ದೇವರ ಮಕ್ಕಳಿಗೆ ವಿರೋಧವಾಗಿ ಕೆಲವೊಮ್ಮೆ ಬರುವಂಥ ಪ್ರಕೃತಿಯ ಶಕ್ತಿಗಳ ಮೇಲೆ ನೋಡಿ. ಒಂದು ಸಲ ಯೇಸು ಸ್ವಾಮಿ ಶಿಷ್ಯರು ದೋಣಿಯ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ. ದೊಡ್ಡ ಬಿರುಗಾಳಿ ಬಂತು. ಯೇಸು ಸ್ವಾಮಿ ಆ ದೋಣಿಯ ಒಂದು ಬದಿಯಲ್ಲಿ, ತುದಿಯಲ್ಲಿ ಅವರು ಮಲಗಿದ್ದಾರೆ. ದೊಡ್ಡ ಬಿರುಗಾಳಿಯಿಂದ ದೋಣಿ ಮುಳುಗುವಂಥ ಪರಿಸ್ಥಿತಿ ಬಂದಿದೆ, ಅಥವಾ ದೊಡ್ಡ ಬಿರುಗಾಳಿ ಹೊಡಿತಾ ಇದೆ. ಈಗ ಶಿಷ್ಯರು ಕೂಗ್ತಾ ಇದ್ದಾರೆ, ಅಯ್ಯೋ ಕರ್ತನೇ, ನಾವು ಮುಳುಗಿ ಸಾಯೋದ್ರಲ್ಲಿ ನಿನಗೆ ಯಾವುದೇ ಚಿಂತೆ ಇಲ್ಲವೋ ಎಂಬುದಾಗಿ. ಯೇಸು ಸ್ವಾಮಿ ಎದ್ದು ಗಾಳಿಯನ್ನು, ಸಮುದ್ರವನ್ನು ಗದರಿಸ್ತಾ ಇದ್ದಾರೆ, ಶಾಂತವಾಗ್ತಾ ಇದೆ. ನೋಡಿ, ಆನಂತರ ಯೇಸು ಸ್ವಾಮಿ ಶಿಷ್ಯರನ್ನು ಗದರಿಸ್ತಾ ಇದ್ದಾರೆ, ಯಾಕೆ ಸಂದೇಹ ಪಡ್ತಾ ಇದ್ದೀರಿ? ಅಲ್ಪ ವಿಶ್ವಾಸಿಗಳೇ, ಯಾಕೆ ಸಂದೇಹ ಪಡ್ತಾ ಇದ್ದೀರಿ? ಯಾಕೆ ಡೌಟ್ ಮಾಡ್ತಾ ಇದ್ದೀರಿ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನಾವು ಅಪ್ಪಣೆ ಕೊಟ್ಟಾಗ ಸಮುದ್ರ ಕೂಡ ಶಾಂತ ಆಗ್ತದೆ, ಬಿರುಗಾಳಿ ಶಾಂತವಾಗ್ತವೆ. ನಿನ್ನ ಜೀವಿತಕ್ಕೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಸೇವೆಗೆ ವಿರೋಧವಾಗಿ ಬಿರುಗಾಳಿ ಹೊಡಿತಾ ಇರ್ಬೋದು, ಶಾಂತ ಆಗ್ತದೆ. ಕೆಲವೊಮ್ಮೆ ಇರುವಂಥ ಸ್ಥಳದಲ್ಲಿ, ಇರುವಂಥ ಪ್ರದೇಶದಲ್ಲಿ, ಪ್ರಯಾಣ ಮಾಡುವಂಥ ಸ್ಥಳದಲ್ಲಿ ಭೂಕಂಪ, ಬರಗಾಲ, ಅಂಟು ರೋಗ ಏನೇ ಬರುವಂಥದ್ದಾಗಿರ್ಬೋದು, ಆದರೆ ದೇವರು ನಿನ್ನನ್ನು ಕಾಪಾಡಲಿಕ್ಕೆ ಶಕ್ತಿಯುಳ್ಳಂಥ ದೇವರಾಗಿದ್ದಾನೆ. ದೇವರು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ದೇವರು ನಿನಗೆ ಅಧಿಕಾರ ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವು ನೋಡಿದ್ದೇವೆ, 3 ವಿಷಯಗಳನ್ನು ನೋಡಿದ್ದೇವೆ. ಅಲ್ಲಿ ಆ ಮೋಶೆ ಹೇಳುತ್ತಿದ್ದಾನೆ, ಓ ದೇವರೇ, ನನ್ನಿಂದ ಸಾಧ್ಯವಿಲ್ಲ, ನಾನು ಎಷ್ಟರವನು. 2ನೇದಾಗಿ ಹೇಳುತ್ತಿದ್ದಾನೆ, ನಿನ್ನ ಹೆಸರು ಕೂಡ ನನಗೆ ಗೊತ್ತಿಲ್ಲ. 3ನೇದಾಗಿ ಹೇಳುತ್ತಿದ್ದಾನೆ, ನೀನು ನನ್ನನ್ನು ಕಳುಹಿಸಿದ್ದಿ ಎಂಬುದಾಗಿ ಆ ಜನ ಕೆಲವೊಮ್ಮೆ ನಂಬಲ್ಲ. 4ನೇದಾಗಿ ಹೇಳುತ್ತಿದ್ದಾನೆ, ನಾನು ತೊದಲು ಮಾತಿನವನು, ನನಗೆ ಮಾತಾಡಲಿಕ್ಕೆ ಸರಿ ಬರುವುದಿಲ್ಲ. ಮಾತ್ರವಲ್ಲ, ನೀನು ನನ್ನ ಜೊತೆ ಮಾತಾಡಿದ ಮೇಲೂ ಕೂಡ, ಅಂದರೆ ನಾನು ನಿನ್ನನ್ನು ಕಂಡುಕೊಂಡಿದ್ರೂ ಕೂಡ ನನಗೆ ಇನ್ನೂ ಸರಿಯಾಗಿ ಮಾತಾಡಲಿಕ್ಕೆ ಬರಲ್ಲ. ಆದರೆ ದೇವರು ಹೇಳುತ್ತಿದ್ದಾರೆ, ಇದೆಲ್ಲ ಮುಖ್ಯವಲ್ಲ ಮೋಶೆ, ಮುಖ್ಯವಾದಂಥದ್ದು ಏನು? ನೀನು ನನ್ನನ್ನು ಕಂಡುಕೊಂಡಿದ್ದಿ, ನನ್ನ ಮಾತನ್ನು ನೀನು ಕೇಳಬೇಕು, ನನ್ನ ಮಾತನ್ನು ನೀನು ಅನುಸರಿಸಬೇಕು. ನೀನು ನನ್ನನ್ನು ಕಂಡುಕೊಂಡಿದ್ದಿ, ಈಗ ನಿನ್ನ ಜೀವಿತವನ್ನು ನಾನು ಬದಲಾಯಿಸುವವನಾಗಿದ್ದೇನೆ. ನೀನು ನನ್ನನ್ನು ಕಂಡುಕೊಂಡಿದ್ದಿ, ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ನಾನು ಬದಲಾಯಿಸಿ ಇಸ್ರಾಯೇಲ್ ಜನರ ಬಿಡುಗಡೆಗೆ ನಿನ್ನನ್ನು ಉಪಯೋಗಿಸುವವನಾಗಿದ್ದೇನೆ. ಒಂದು, ನಿನ್ನ ಕೈಯಲ್ಲಿರುವಂಥ ಕೋಲು, ಅದು ಎಷ್ಟು ಹಳೆಯ ಕೋಲಾಗಿದ್ದರು, ನಿನ್ನ ಕೈಯಲ್ಲಿರುವಂಥ ಕೋಲು ಅದು ಎಷ್ಟು ಲಡ್ಡಾದ ರೀತಿಯ ಕೋಲಾಗಿದ್ದರು, ಅಥವಾ ನಿನ್ನ ಕೈಯಲ್ಲಿರುವ ಕೋಲು ಅದೊಂದು ಬರೆ ಒಣಗಿದ ಕೋಲಾಗಿದ್ದರು, ಆ ಕೋಲನ್ನು ನಾನು ಉಪಯೋಗಿಸ್ಕೊಳ್ತೇನೆ ಎಂಬುದಾಗಿ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಕೈಯಲ್ಲಿರುವಂಥದ್ದನ್ನು ಕರ್ತನಿಗೆ ಒಪ್ಪಿಸಿಕೊಡುವಾಗ, ನಿನ್ನ ಕೈಯಲ್ಲಿರುವಂಥದ್ದನ್ನು ಕರ್ತನಿಗೆ ಒಪ್ಪಿಸಿಕೊಡುವಾಗ, ಕರ್ತನು ಅದನ್ನು ಆಶೀರ್ವಾದ ಮಾಡಿ ನಿನಗೆ ಕೊಡುವಾತನಾಗಿದ್ದಾನೆ. ನಿನ್ನ ಕೈಯಲ್ಲಿರುವಂಥ ತಲಾಂತುಗಳನ್ನು, ನಿನಗಿರುವಂಥದ್ದನ್ನು ಮೊದಲು ನೀನು ತಿಳಿದುಕೊಳ್ಳಬೇಕು. ದೇವರು ಕೇಳ್ತಾ ಇದ್ದಾರೆ, ಏನುಂಟು ನಿನ್ನ ಕೈಯಲ್ಲಿ, ಅದನ್ನು ಮೊದಲು ತಿಳಿದುಕೊಳ್ಳಬೇಕು. ಅದನ್ನು ತಿಳಿದುಕೊಂಡು ದೇವರ ಕರಗಳಲ್ಲಿ ಕೊಡುವಾಗ ದೇವರು ನಿನ್ನನ್ನು ಉಪಯೋಗಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ದೇವರು ನಿನ್ನನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಮೋಶೆ ತನ್ನ ಕೈಯಲ್ಲಿದ್ದಂಥ ಕೋಲನ್ನು ದೇವರ ಮುಂದೆ ಒಪ್ಪಿಕೊಳ್ತಾ ಇದ್ದಾನೆ. ಓ ದೇವರೇ, ಇದೊಂದು ಒಣಗಿದ ಕೋಲು, ಹೌದು ಸ್ವಾಮಿ ಎಂಬುದಾಗಿ. ಆಗ ದೇವರು ಹೇಳ್ತಿದ್ದಾರೆ, ಅದನ್ನು ಬಿಸಾಡು. ಬಿಸಾಡು ಅಂತ ಹೇಳುವಾಗ ನಾವು ಬಿಸಾಡಲಿಕ್ಕೆ ಸಿದ್ಧರಾಗಬೇಕು ಪ್ರಿಯರೇ. ನಮ್ಮ ಕೈಯಲ್ಲಿರುವಂಥದ್ದು ನಮಗೆ ಎಷ್ಟೇ ಬೆಲೆ ಬಾಳುವಂಥದ್ದು ಎಂಬುದಾಗಿ ನಾವು ತಿಳಿದುಕೊಂಡಿದ್ದರು, ಎಷ್ಟೇ
ನಮಗೆ ಉಪಯುಕ್ತವಾಗಿರುವಂಥದ್ದು ಅಂತ ನಾವು ತಿಳಿದುಕೊಂಡಿದ್ದರು, ಅಥವಾ ಅನಿವಾರ್ಯ, ಅದು ನನಗೆ ಬೇಕೇ ಬೇಕು, ಅದಿಲ್ಲದೆ ನನಗೆ ಬಾಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ನಾವು ವಿಚಾರ ಮಾಡಿದರು, ಬಿಸಾಡು ಅಂತ ಹೇಳುವಾಗ ಬಿಸಾಡಲಿಕ್ಕೆ ನಾವು ಸಿದ್ಧರಾಗಬೇಕು. ಆಗ ದೇವರು ಅದರ ಮೂಲಕವಾಗಿ ಕಾರ್ಯ ಮಾಡುವಾತನಾಗಿದ್ದಾನೆ. ನಿನಗೆ ಬಹಳ ಪ್ರೀತಿಯ ಕೋಲಾಗಿದ್ದಿರಬಹುದು, ಅದನ್ನು ಬಿಸಾಡು, ಅದನ್ನು ಮತ್ತೊಬ್ಬರಿಗೆ ಕೊಡು, ಅಥವಾ ನೆಲಕ್ಕೆ ಬಿಸಾಡು ಅಂತ ಹೇಳುವಾಗ ನೆಲಕ್ಕೆ ಬಿಸಾಡತಕ್ಕಂಥ ಒಂದು ಮನಸ್ಸು ನಮಗಿರುವುದಾದರೆ ದೇವರು ನಮ್ಮನ್ನು ತನ್ನ ಕರಗಳಲ್ಲಿ ಎತ್ತಿ ಉಪಯೋಗಿಸುವಾತನಾಗಿದ್ದಾನೆ. ಈಗ ದೇವರು ಹೇಳ್ತಾ ಇದ್ದಾರೆ, ಬಾಲವನ್ನು ಹಿಡಿದೆತ್ತು. ಕೆಲವೊಮ್ಮೆ ನಮಗೆ ವೈಜ್ಞಾನಿಕವಾಗಿ ಅದು ಸರಿ ಅಂತ ನಮಗೆ ಕಾಣಿಸದೆ ಹೋಗ್ಬೋದು, ಆದರೆ ವೈಜ್ಞಾನಿಕವಾಗಿ ಇರುವ ಅರ್ಥಕ್ಕಿಂತಲೂ ಆತ್ಮಿಕ ಅರ್ಥ ಬಹಳ ಮುಖ್ಯವಾದಂಥದ್ದಾಗಿದೆ. ಹೌದು, ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ತಲೆಯನ್ನು ಹಿಡಿಯಬೇಕು, ಆದರೆ ದೇವರು ಹೇಳುತ್ತಿದ್ದಾರೆ ಆತ್ಮಿಕವಾಗಿ, ದೇವರು ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿ, ನಾನು ಅದರ ತಲೆಯನ್ನು ಜಜ್ಜಿದ್ದೇನೆ, ನೀನು ಅದಕ್ಕೆ ತಲೆಯನ್ನು ಮುಟ್ಟಬೇಡ, ನೀನು ಬಾಲ ಹಿಡಿದರೆ ಸಾಕು ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಅಧಿಕಾರ ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಮತ್ತೆ ಕೂಡ ನಾವು ನೋಡಿದ್ದೇವೆ, ಹೌದು, ಎಷ್ಟೇ ಮಾರಕವಾದ ಕಾಯಿಲೆ ಇರ್ಬೋದು, ಎಷ್ಟೇ ಭೀಕರವಾದಂಥ ಪರಿಸ್ಥಿತಿ ಇರ್ಬೋದು, ಎಷ್ಟೇ ಮಾರಕವಾದಂಥ ರೋಗದ ಮೂಲಕ ಹಾದು ಹೋಗುವ ವ್ಯಕ್ತಿಯಾಗಿದ್ದರು, ದೇವರ ಮಾತಿಗೆ ನಾವು ವಿಧೇಯರಾಗಲಿಕ್ಕೆ ಸಿದ್ಧರಾಗುವಾಗ ದೇವರು ನಮಗೆ ಬಿಡುಗಡೆ ಕೊಡುವಾತನಾಗಿದ್ದಾನೆ. ಕುಷ್ಠ ಇರಬಹುದು ಈ ಕಾಲದಲ್ಲಿ, ಹೌದು, ಇನ್ನೂ ಅನೇಕ ಮಾರಕವಾದ ಕಾಯಿಲೆಗಳಿದ್ದಾವೆ. ಹೌದು, ಕೆಲವೊಮ್ಮೆ ಹಾರ್ಟ್ ಕಾಯಿಲೆ ಆಗಿದ್ದಿರಬಹುದು, ಕೆಲವೊಮ್ಮೆ ಬ್ಲಾಕ್ ಆಗಿರ್ಬೋದು, ಕೆಲವೊಮ್ಮೆ ಸ್ಟ್ರಾಕ್ ಆಗಿದ್ದಿರಬಹುದು, ಪಾರ್ಶ್ವವಾಯು ಆಗಿದ್ದಿರಬಹುದು, ಅಥವಾ ಕ್ಯಾನ್ಸರ್ ಆಗಿದ್ದಿರಬಹುದು, ಅಥವಾ ಇನ್ಯಾವುದು ಸ್ಟೋನ್ ಕಾಯಿಲೆ ಆಗಿದ್ದಿರಬಹುದು, ಯಾವುದೇ ರೀತಿಯ ಕಾಯಿಲೆ ಆಗಿದ್ದಿರಬಹುದು, ಆಸ್ತಮಾ ಆಗಿದ್ದಿರಬಹುದು, ಅಂಟು ರೋಗವಾಗಿ ದೇವರು ನಿನಗೆ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾನೆ. ದೇವರು ನಿನಗೆ ಸೌಖ್ಯ ಕೊಡುವಂಥ ದೇವರಾಗಿದ್ದಾನೆ. ಈಗ ದೇವರು ಹೇಳಿದ್ದನ್ನು ಕೇಳಲಿಕ್ಕೆ ಸಿದ್ಧನಾದರೆ ಸಾಕು, ದೇವರು ನಿನಗೆ ಬಿಡುಗಡೆ ಕೊಡುವಾತನಾಗಿದ್ದಾನೆ. ದೇವರು ನಿನಗೆ ಸ್ವಸ್ಥತೆ ಕೊಡುವಂಥ ದೇವರಾಗಿದ್ದಾನೆ. ಕೊನೆಯದಾಗಿ ನಾವು ನೋಡಿದ್ದೇವೆ, ಹೌದು, ನಾವು ಆ ಪ್ರಕೃತಿಯ ಶಕ್ತಿಯ ಮೇಲೆ ಅಥವಾ ಪ್ರಕೃತಿಯ ಮೇಲೆ, ಹೌದು, ನದಿಗಳ ಮೇಲೆ, ಸಮುದ್ರದ ಮೇಲೆ, ಹೌದು, ಆ ಅಲೆಗಳ ಮೇಲೆ, ಗಾಳಿಯ ಮೇಲೆ ನಮಗೆ ಅಧಿಕಾರವನ್ನು ಕೊಡುವಂಥ ದೇವರಾಗಿದ್ದಾನೆ. ನದಿಗಳು ನಮಗೆ ಮಾರ್ಗವನ್ನು ತೆರೆದುಕೊಡ್ತವೆ, ಸಮುದ್ರ ನಮಗೆ ಮಾರ್ಗವನ್ನು ತೆರೆದುಕೊಡ್ತದೆ. ಹೌದು, ಅಲೆಗಳು ಒಂದು ವೇಳೆ ನಮ್ಮ ವಿರುದ್ಧವಾಗಿ ಬಹಳ ಶಕ್ತಿಯುತವಾಗಿ ಅಲೆಗಳು ಬೀಸ್ತಾ ಇರ್ಬೋದು, ಆದರೆ ಅಲೆಗಳು ನಮ್ಮ ಮಾತಿನ ಮುಂದೆ ಅಡಗ್ತವೆ. ಗಾಳಿ ನಮ್ಮ ವಿರುದ್ಧವಾಗಿ, ನಮ್ಮ ದೋಣಿಗೆ ವಿರುದ್ಧವಾಗಿ, ನಮ್ಮ ಪ್ರಯಾಣಕ್ಕೆ ವಿರುದ್ಧವಾಗಿ ಬೀಸ್ತಾ ಇರಬಹುದು, ಆದರೆ ಅಲ್ಲಿ ಆ ಗಾಳಿ ಕೂಡ ನಾವು ಅಪ್ಪಣೆ ಕೊಟ್ಟಾಗ ಶಾಂತವಾಗ್ತದೆ ಪ್ರಿಯರೇ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ನಮ್ಮ ಮೈನಸ್ಗಳನ್ನೆಲ್ಲ, ಹೌದು, ದೇವರ ಮುಂದೆ ಅರಿಕೆ ಮಾಡೋಣ. ಆದರೆ ಆ ಮೈನಸ್ನಿಂದ ನಾವು ದೇವರ ಸಾನ್ನಿಧ್ಯವನ್ನು ಬಿಟ್ಟು ಓಡಿ ಹೋಗದೆ ದೇವರ ಕರಗಳಲ್ಲಿ ಕೊಟ್ಟು, ಓ ದೇವರೇ, ನೀನು ನನ್ನನ್ನು ಬಲಪಡಿಸು, ನಾನು ಎಷ್ಟರವನಾಗಿದ್ದರೂ, ನನಗೆ ಏನೂ ಗೊತ್ತಿಲ್ಲದಿದ್ದರೂ, ನಾನು ಏನೂ ಅಲ್ಲದಿದ್ದರೂ, ನಾನು ತೊದಲು ಮಾತಿನವನಾಗಿದ್ದರೂ, ನನಗೆ ಯಾವ ಶಕ್ತಿ ಸಾಮರ್ಥ್ಯ ವಿದ್ಯಾಭ್ಯಾಸ ಇಲ್ಲದಿದ್ದರೂ, ನಿನ್ನ ಕರಗಳಲ್ಲಿ ನನ್ನನ್ನು ಕೊಡ್ತೇನೆ ಸ್ವಾಮಿ ಎಂಬುದಾಗಿ ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಅಧಿಕಾರ ಕೊಟ್ಟು ನಡೆಸುವಾತನಾಗಿದ್ದಾನೆ. ದೇವರು ನಮಗೆ ಅಧಿಕಾರ ಕೊಟ್ಟು, ಸ್ವಾಮಿ ಹೇಳಿದ್ದಾರೆ, ತಂದೆಯಾದ ದೇವರು ನನ್ನನ್ನು ಕಳುಹಿಸಿದ ಹಾಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ. ಮತ್ತು ಸ್ವಾಮಿ ಹೇಳುತ್ತಿದ್ದಾರೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರಗಳು ನನಗೆ ಕೊಡಲ್ಪಟ್ಟಿದ್ದಾವೆ, ಆದುದರಿಂದ ನೀವು ಹೊರಟು ಹೋಗಿರಿ ಎಂಬುದಾಗಿ. ಹಾಗಾಗಿ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ, ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ, ನಾವು ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ, ನಾವು ನಿನ್ನನ್ನು ಮಹಿಮೆ ಪಡಿಸ್ತಾ ಇದ್ದೇವೆ. ನಿನ್ನ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಸ್ವಾಮಿ, ಸ್ವಲ್ಪ ಸಮಯ ನಿನ್ನನ್ನು ಹಾಡುವುದಕ್ಕೂ ಆರಾಧಿಸುವುದಕ್ಕೂ, ನಿನ್ನನ್ನು ಕೊಂಡಾಡುವುದಕ್ಕೂ ನೀನು ನಮಗೆ ಸಹಾಯ ಮಾಡಿದಿ. ಮಾತ್ರವಲ್ಲ, ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿದ್ದಿ, ಆಶೀರ್ವಾದ ಮಾಡಿದ್ದಿ. ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ. ಹೌದು, ಯಾವ ರೀತಿಯಾಗಿ ಮೋಶೆ ತಪ್ಪಿಸಿಕೊಳ್ಳುವುದಕ್ಕೆ ಅನೇಕ ನೆಪಗಳನ್ನು ಹೇಳ್ತಿರುವಾಗ ನೀನು ಮೋಶೆಯನ್ನು ಬಲಪಡಿಸಿ, ಹೌದು ಕರ್ತನೆ, ಮೋಶೆಗೆ ಅಧಿಕಾರ ಕೊಟ್ಟು, ಹೌದು ಕರ್ತನೆ, ಸೈತಾನ ಸಾಮ್ರಾಜ್ಯದ ಮೇಲೆ ಅಧಿಕಾರ ಕೊಟ್ಟು, ಹೌದು ಶರೀರದ ಮೇಲೆ ಅಧಿಕಾರ ಕೊಟ್ಟು, ಪ್ರಕೃತಿಯ ಮೇಲೆ ಅಧಿಕಾರ ಕೊಟ್ಟು, ಹೌದು ಸ್ವಾಮಿ, ಮೋಶೆಯನ್ನು ಅದ್ಭುತವಾಗಿ ನಡೆಸಿ ಆ ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ ಜನರನ್ನು ವಿಮೋಚಿಸಿದೆಯೋ ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಎಲ್ಲ ನ್ಯೂನತೆಗಳ, ಕೊರತೆಗಳ ಮಧ್ಯದಲ್ಲಿ ನೀನು ನಮ್ಮನ್ನು ಉಪಯೋಗಿಸಿಕೊಳ್ಳುವ ದೇವರಾಗಿರುವುದರಿಂದ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ.
ವಿಶೇಷವಾಗಿ ಹೌದು ಸ್ವಾಮಿ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರನ್ನು ಓ ದೇವರೇ ನೀನು ಆಶೀರ್ವಾದಿಸು ಸ್ವಾಮಿ. ಅಪ್ಪ ಕರ್ತನೆ ದೇವರೇ, ಅವರಿಗೆ ಕೂಡ ಕರ್ತನೆ ಅವರ ಜೀವಿತದ ಎಲ್ಲ ನ್ಯೂನತೆಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟು ಅವರನ್ನ ಅಧಿಕಾರಗೊಳಿಸಿ ಅಧಿಕಾರ ಅಪ್ಪ ಅವರಿಗೆ ಕೊಟ್ಟು ಅದ್ಭುತವಾಗಿ ಅವ್ರನ್ನ ನಡೆಸು ಅಪ್ಪ ಕರ್ತನೆ ದೇವರೇ. ಅವರಿಗೆ ವಿರುದ್ಧವಾಗಿರುವಂಥ ಎಲ್ಲ ಹಾವು ಚೇಳು ವೈರಿಯ ಸಮಸ್ತ ಬಲದ ಮೇಲೆ ಅವರಿಗೆ ಜಯ ಕೊಟ್ಟು, ಎಲ್ಲ ರೋಗಗಳ ಮೇಲೆ ಜಯ ಕೊಟ್ಟು, ಅವರಿಗೆ ವಿರೋಧವಾಗಿರುವಂಥ ಎಲ್ಲ ಶಕ್ತಿಗಳ ಮೇಲೆ ಅವರಿಗೆ ಜಯ ಕೊಟ್ಟು ಅಧಿಕಾರ ಕೊಟ್ಟು ಅವರನ್ನು ನೀನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನ ಒಪ್ಪಿಸಿಕೊಡ್ತಾ ಇದ್ದೇನೆ. ಹೌದು, ರಕ್ಷಣೆ ಹೊಂದದೇ ಇರುವಂಥವರೆಲ್ಲ ರಕ್ಷಣೆ ಹೊಂದಲಿ, ರಕ್ಷಣೆ ಹೊಂದಿದವರು ಇನ್ನೂ ಕೂಡ ಬಲಗೊಳ್ಳಲಿ ಸ್ವಾಮಿ. ಹೌದು, ನಿನ್ನಿಂದ ಅಧಿಕಾರವನ್ನು ಹೊಂದಿಕೊಂಡವರಾಗಿ, ಆತ್ಮನ ಬಲವನ್ನು ಹೊಂದಿಕೊಂಡವರಾಗಿ, ಹೌದು ವಾಕ್ಯದ ಬಲವನ್ನು ಹೊಂದಿಕೊಂಡು ನಿನ್ನನ್ನು ಹಿಂಬಾಲಿಸಲಿಕ್ಕೆ ನೀನು ಸಹಾಯ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ. ಹೌದು, ಸ್ವಲ್ಪ ಹೊತ್ತು ಒಟ್ಟಿಗೆ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ಸಹಾಯ ಮಾಡಿದಿ, ನಿನ್ನ ವಾಕ್ಯ ಕೇಳುವಂತೆ ಸಹಾಯ ಮಾಡಿದಿ. ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಡದಲ್ಲಿ ಭಾಗವಹಿಸಿರುವ ಎಲ್ಲರನ್ನೂ ಕೂಡ ನೀನು ಆಶೀರ್ವಾದ ಮಾಡು. ಹೌದು ಕರ್ತನೆ, ಈ ವಾರದಲ್ಲಿ ನಿನ್ನ ಬರುವಿಕೆಯಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರುವಿಕೆಗೆ ಸಮಯ ಇರೋದಾದರೆ ತಿರುಗಿ ನಾವು ಸಭೆಯಾಗಿ ಸೇರಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡು. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಪ್ರಾರ್ಥನೆಯನ್ನು ನಮ್ಮ ಕರ್ತನಾಗಿರುವ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದಲ್ಲಿರುವ ತಂದೆಯೇ, ಆಮೇನ್ ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಪ್ರತಿಯೊಬ್ಬರೊಂದಿಗೆ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಡದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.